ಈಗ ಸರ್ ನಿಮ್ಮನ್ನ ಟ್ರೋಲ್ ಮಾಡ್ತಾರೆ ಸರ್, ಏನೇನೋ ಒಂಥರ ಟ್ರೋಲ್ ಮಾಡ್ತಾರೆ, ನಾಗೆ ಗೂಗೆ ಏನೆಲ್ಲ ಈ ಥರ ಬೈತಾರೆ. ನಿಮಗೇನು ಅನಿಸುತ್ತಾರೆ ಇದನ್ನೆಲ್ಲ ನೋಡಿ? ನನಗೆ ಇದು ಟಿಪ್ಪು ಸುಲ್ತಾನ್ ಪಾತ್ರ ಮಾಡಿದರೆ, ರಾಜ ಮಹಾರಾಜರ ಪಾತ್ರ ಮಾಡಿದರೆ. ಹಾಂ ಸರ್. ಇದು ಕತ್ತಿ. ಹಾಂ ಸರ್. ಇಟ್ಕೊಂಡು ಪಾತ್ರ ಮಾಡ್ತಾರೆ. ಹಾಂ. ಕೃಷ್ಣದೇವರಾಯ, ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕರು ಇಂಥ ಪಾತ್ರ ಮಾಡುವಾಗ ಇದನ್ನ ರಾಜ ಬಹದ್ದೂರ್ ಗರನೆ ಗರಗರನೆ ಹಾಡೈತಲ್ಲ. ಹಾಂ ಹೇಳ್ರಿ ಸರ್, ನಿಮ್ಮ ಮೂಲತಃ ನಿಮ್ಮ ಊರು ಯಾವುದು ಅದನ್ನ ಹೇಳ್ರಿ ಸರ್. ಮೂಡಲ ಮನೆ. ಹಾಂ ಸರ್, ಮೂಡಲ ಮನೆ ಮೂಡಲ ಮನೆದಾಗ ಒಂದು 4-5 ಸೀನ್ಯಾಗ ಅದ. ಹಾಂ ಸರ್. ಸಣ್ಣ ಸಣ್ಣ ಪಾತ್ರ ಇಲ್ಲೇ ಹಂದಿಗ್ನೂರಲ್ಲಿ ನಡೀತದೆ, ಹಂದಿಗ್ನೂರಲ್ಲಿ ಆತಲ್ಲ, ವಾಡೆ ಒಳಗೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ನಾಗರಾಜ್ ಕುಡ್ಪ್ಲಿ ಆರ್ಟಿಸ್ಟ್ ಅಂತ ಇಲ್ಲಿ ನೋಡ್ಬೋದು. ಕಲಾವಿದರು ಕರಿಬಸಯ್ಯ ಈ ಥರ 4ನೇದಾಗಿ ನಾಗರಾಜ್ ಕುಡ್ಪ್ಲಿ ಅಂತಾನೂ ಇದೆ. ಇವರೇ ಸ್ನೇಹಿತರೆ ಅವರು ಆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜೈ ಶಿವಾಲಿ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರದ ಇನ್ನೊಂದಷ್ಟು ಗೆಸ್ಟ್ಗಳನ್ನು ಈ ಒಂದು ಚಾನಲಲ್ಲಿ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತು ಅವರ ಸಂದರ್ಶನವನ್ನು ಮಾಡೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತೇ ನಿಮ್ಮ ಯೂಟ್ಯೂಬ್ ಚಾನಲ್ ನಾನು ಸಬ್ಸ್ಕ್ರಿಪ್ಷನ್ ಹಾಕ್ತೀನಿ. ಥ್ಯಾಂಕ್ ಯು. ಉಳಿದ ನಮ್ಮ ಅಭಿಮಾನಿಗಳಿಗೂ ಕೂಡ ಸಬ್ಸ್ಕ್ರಿಪ್ಷನ್ ಹಾಕಿ. ಹಾಂ ಹೇಳ್ರಿ ಸರ್, ನಿಮ್ಮ ಮೂಲತಃ ನಿಮ್ಮ ಊರು ಯಾವುದು ಅದನ್ನ ಹೇಳ್ರಿ ಸರ್. ನಿಮ್ಮ ಚಾನಲ್ ಯಾವುದು ಅಂತ ನಾನು ತಿಳ್ಕೊಬೋದಾ? ನಮಸ್ಕಾರ. ನಮ್ಮದು ಜೈ ಶಿವಾಲಿ ಕಿರಣ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಸರ್. ಈಗ ಯೂಟ್ಯೂಬ್ ಚಾನಲ್ ಜೈ ಶಿವಾಲಿ ಕಿರಣ್ ಅಂತ ಹೇಳಿ. ಜೈ ಶಿವಾಲಿ ಕಿರಣ್. ಹೌದು ಸರ್, ಹೌದು. ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಹ್ಞೂ ಸರ್, ಚೆನ್ನಾಗಿರ್ಬೇಕು. ಒಂದು 5,000 ನಿಯರ್ ಐತೆ ಸರ್. ಹೌದಾ? ಹೌದು ಸರ್. 5,000 ಸಬ್ಸ್ಕ್ರಿಪ್ಷನ್ ಆಗಿದ್ದಾರೆ. ಹೌದು ಸರ್. ನಿಮ್ಮ ಹೆಸರು? ಕಿರಣ್ ಅಂತ ಹೇಳಿ ಸರ್. ಕಿರಣ್ ಅಂಗಡಿ. ಒಳ್ಳೇದು. ಒಳ್ಳೆ ಇನ್ನೂ ಟೀನೇಜು ಚೆನ್ನಾಗಿ ಮಾಡಬೇಕು. ಹಾಂ ಸರ್. ನೀವು ನಮ್ಮ ಆಫೀಸಿಗೆ ಬಂದು ನನ್ನ ಇಂಟರ್ವ್ಯೂ ತಗೊಳ್ಳೋದಕ್ಕೆ ವೆಲ್ಕಮ್, ಸುಸ್ವಾಗತ ಮತ್ತು ನನ್ನ ನಮಸ್ಕಾರ. ಥ್ಯಾಂಕ್ ಯು ಸರ್. ಹೇಳಿ, ನಿಮ್ಮ ಪ್ರಶ್ನೆ ಏನು ಕೇಳಿ ಸರ್. ನಿಮ್ಮ ಮೂಲತಃ ನಿಮ್ದು ಯಾವ ಊರು? ಈ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಬರೋಕ್ಕೆ ನಿಮ್ಮ ಸ್ಫೂರ್ತಿ ಯಾರು ಅಂತ ಹೇಳಿ ಸರ್. ನಾನು ನೋಡಿ ಹರಿಹರ ತಾಲೂಕು ಉಕ್ಕಡಗಾತ್ರಿ. ಹೌದು ಸರ್. ಈಗ ರಾಣೆಬೆನ್ನೂರಿನಲ್ಲಿ ಇದ್ದೀನಿ, ನಾನು ಮನೆ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ನಮ್ಮ ಜಮೀನು ರೈತ ಕುಟುಂಬ. ಮೊದಲು ನಮ್ಮ ಅಜ್ಜವರು ನೇಕಾರರು, ಆಮೇಲೆ ನಮ್ಮ ಅಪ್ಪರು ನೇಗಿ ಬಿಟ್ಟು ಜಮೀನು ತೊಗೊಂಡು, ನಮ್ಮ ಅಜ್ಜರ ಜಮೀನು ತೊಗೊಂಡಿದ್ರು. ಜಮೀನು ನಮ್ಮ ಅಜ್ಜರ ತೀರ್ಕೊಂಡು 18 ಎಕರೆ ಜಮೀನು. ನಮ್ಮಪ್ಪರು ಹಿಡಿದು 45 ಎಕರೆ ಜಮೀನು ಮಾಡಿದರು. ಆಮೇಲೆ ನಾವು ರೈತ ಕುಟುಂಬದಲ್ಲಿ ಇದ್ಕೊಂಡು ಓದ್ಕೊಂಡು ರಜೆ ಇದ್ದಾಗೆಲ್ಲ ರೈತರ ಕೆಲಸ ಮಾಡಿ, ದನ ಕಾದು, ಸಗಣಿ ಎತ್ತಿ, ರೈತರ ಕೆಲಸ ಎಲ್ಲ ಮಾಡಿ ಓದ್ಕೊಂತ, ಅದರ ಜೊತೆಗೆ ಓದ್ಕೊಂತ ನಾವು SSLC ತುಮ್ಮಿನಕಟ್ಟಿಯಲ್ಲಿ ಮುಗಿಸಿದೆ. ನಡ್ಕೊಂಡು ಹೋಗ್ಬೇಕು. ನಮ್ಮೂರಲ್ಲಿ ಹೈಸ್ಕೂಲ್ ಇದ್ದಲ್ಲಿ ಉಕ್ಕಡಗಾತ್ರಿಗೂ ತುಮ್ಮಿನಕಟ್ಟಿಗೂ 6 ಕಿಲೋಮೀಟ್ರು ನಡ್ಕೊಂಡು ಹೋಗಿ ಬಂದು, ದಿನಾಲು ನಡ್ಕೊಂಡು ಹೋಗಿ ಬಂದು ಬರಿಗಾಲಿನಿಂದ ಓದಿ ಹೈಯರ್ ಸೆಕೆಂಡ್ ಕ್ಲಾಸ್ನಲ್ಲಿ SSLC ಪಾಸ್ ಆದೆ. ಆನಂತರ ರಾಣೆಬೆನ್ನೂರು RTS ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದೆ, ಎಕನಾಮಿಕ್ಸ್ ಮೇಜರ್. ಆಮೇಲೆ ಧಾರವಾಡಕ್ಕೆ ಹೋದೆ, LLB ಕಾಲೇಜ್ ಮುಗಿಸಿದೆ. LLB ಮುಗಿಸಿ ನಾನು ಲಾಯರ್ ಆದೆ. ಉಕ್ಕಡಗಾತ್ರಿ ನಮ್ಮ ಹುಟ್ಟೂರು, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ. ಮೊದಲು ಚಿತ್ರದುರ್ಗ ಜಿಲ್ಲೆ ಇತ್ತು. ಕರಬಸಜ್ಜನ ಗುಡಿ ಇದೆ ಅಲ್ರಿ, ಹೌದೌದು. ನಮ್ಮೂರಾಗ ಇರೋದು. ನಮ್ಮ ಮನೇಲೂ ಗದ್ದಿಗಿದೆ. ಹೌದನ್ರಿ. ನಮ್ಮ ಮನೇಲೂ ಅಜ್ಜನ ಗದ್ದಿಗಿದೆ, ನಮ್ಮದು ಅಜ್ಜರ ಮಂತನ. ಹೌದು. ಹಾಂ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ಕುಟುಂಬ ಹೆಚ್ಚು ನಾವು ಸೋಷಿಯಲ್ ಮೀಡಿಯಾದರಲ್ಲಿ ಹೆಂಡತಿ ಮಕ್ಕಳು ಯಾವ ನಾವು ಏನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಅಕ್ಕ ತಂಗಿಯರು ಇದ್ದಾರೆ, ಅಣ್ಣ ತಮ್ಮರಿದ್ದಾರೆ. ನಿಮ್ಮ ಖಾನ್ದಾನ್ ಇದೆ, ದೊಡ್ಡ ಮಂತನ ನಮ್ಮದು. ಹಾಂ ಸರ್. 100 ಜನ ಇದ್ದ ಮಂತನ ನಮ್ಮದು. ಹಿಂಗಾಗಿ ಖಾನ್ದಾನನ್ನು ನಾನು ಮಂದಿತನವನ್ನು ಇಲ್ಲಿ ಇದರಲ್ಲಿ ತರಕ್ಕೆ ಇಚ್ಛೆಪಡಲ್ಲ. ನಾನೊಬ್ಬನೇ. ಯಾರಾದರೂ ಹೊಗಳಿದ್ರೆ ನನ್ನ ಹೊಗಳಬೇಕು, ಬೈದ್ರು ನನ್ನೇ ಬೈಬೇಕು. ಹೀಗೆ. ಈಗ ಸರ್ ನಿಮ್ಮನ್ನ ಟ್ರೋಲ್ ಮಾಡ್ತಾರೆ ಸರ್, ಏನೇನೋ ಒಂಥರ ಟ್ರೋಲ್ ಮಾಡ್ತಾರೆ, ನಾಗೆ ಗೂಗೆ ಏನೆಲ್ಲ ಈ ಥರ ಬೈತಾರೆ. ನಿಮಗೇನು ಅನಿಸುತ್ತಾರೆ ಇದನ್ನೆಲ್ಲ ನೋಡಿ? ನನಗೇನು ಅನಿಸಲ್ಲ. ಅವ್ರ ಮಟ್ಟ ಭಾಳ ಕೀಳ್ಮಟ್ಟದಾಗ ಅದಾರ ಅಂತ. ಈಗ ನಮ್ಮ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳನ್ನು ನಾವು ಒಂದು ಗೌರವದಿಂದ ನೋಡಬೇಕು. ಸಾಮಾಜಿಕ ಸೇವೆ ನೀವು ಮಾಡ್ತೀರಿ ಅಂದ್ರೆ ಒಂದು ಗುಡಿಗೆ ದಾನ ಧರ್ಮ ಮಾಡಿರಲಿ ನೀವು? ಮಾಡ್ಯಾವ ಸರ್. ಗುಡಿಗೆ ಮಾಡ್ಯಾವ. ಏನು ಕೊಟ್ಟಿರಿ? ಒಳ್ಳೆ ಮೆಸೇಜ್ ಮಾಡೋಕ್ಕೆ ನೀವು ಕೊಟ್ಟಿದ್ದೀರಿ. ಹೌದು ಸರ್. ಅಂಥವ್ರು ನಾವು ಕಾಮೆಂಟ್ ಮಾಡೋಕ್ಕಾಗುತ್ತಾ? ಇಲ್ಲ ಸರ್. ಆಮೇಲೆ ಈ ರೀತಿ ದಾನ ಧರ್ಮ ಮಾಡೋರು ಯಾರು ಕಾಮೆಂಟ್ ಮಾಡ್ತಾರೆ? ಇಲ್ಲ, ಮಾಡಲ್ಲ. ಟ್ರೋಲ್ ಮಾಡ್ತಾರೆ? ಮಾಡಲ್ಲ ಸರ್. ನಿಮ್ಮನ್ನು ಟ್ರೋಲ್ ಮಾಡೋ ಅಂದ್ರೆ ನಾನು ಮಾಡ್ತೀರೇ? ಇಲ್ಲ. ಇಲ್ಲ ಸರ್. ನೀವು ನನ್ನ ಇಂಟರ್ವ್ಯೂ ತಗೊಳಕ್ಕೆ ಬಂದಿರಿ. ಯಾಕೆಂದರೆ ನನ್ನ ಹತ್ರ ಎಂತನೂ ನಾನು ಒಳ್ಳೆನೋ ಕೆಟ್ಟನೋ ಅಂತ ಸಿದ್ಧ ಮಾಡೋಕೆ ಹೊಂಟಿಲ್ಲ. ನಾನು ಸತ್ಯವನ್ನು ನ್ಯಾಯಯುತವಾಗಿ ಮಾತಾಡೋಕೆ ಹೊಂಟೇನೆ. ಸತ್ಯ ಹೇಳಿದ ಗಾಂಧೀಜಿ ಕೊಂದರು. ಗಾಂಧೀಜಿ ಕೊಲೆ ಆದರೆ ಗಾಂಧೀಜಿ ಕೆಟ್ಟನು ಅನ್ಬೇಕು ನಾವು? ಇಲ್ಲ ಸರ್. ಯಾರಂತಾರೆ ಹೇಳು? ನ್ಯಾಯಾಂಗದಲ್ಲಿ ನಾವು ಫೋಟೋ ಹಾಕ್ಯಂದು ಗಾಂಧೀಜಿಯಲ್ಲಿ ನೋಡಿ. ನ್ಯಾಯಾಂಗದಲ್ಲಿ ಇಲ್ಲೆಲ್ಲ ನನ್ನ ಆಫೀಸ್ ಕರೆ. ಹೌದು ಸರ್. ನ್ಯಾಯಾಂಗದಲ್ಲಿ ಹಾಕ್ಕೊಂಡೇವೆ. ಯಾಕಂದ್ರೆ ಅಲ್ಲಿ ಸತ್ಯವನ್ನೇ ನಾವು ಮಾತಾಡಬೇಕು ಅಂತ. ಗಾಂಧೀಜಿ ನಮ್ಗೆ ಇನ್ಸ್ಪಿರೇಷನ್ನು. ಆ ಗಾಂಧೀಜಿನ ಯಾರೋ ಒಬ್ಬನು ಹಾದಿ ಬೀದಿ ಹೋಗೋದನ್ನು ಕೊಲೆ ಮಾಡಿದ ಅಂದರೆ
ಗಾಂಧೀಜಿ ಕೆಟ್ಟನಾಗಲಿಲ್ಲ. ನನ್ನ ಬೈದ್ರು ಅಂದ ಕೂಡಲೇ ಟ್ರೋಲ್ ಮಾಡಿರೋ ಅಂದ ಕೂಡಲೇ ನಾ ಕೆಟ್ಟನಾಗಲಿಲ್ಲ. ಯಾರು ಟ್ರೋಲ್ ಮಾಡ್ತಾರೆ ಅವ್ರು ಹೊಟ್ಟೆಪಾಡಿ ಮಾಡ್ಕೊಂತಾರೆ. ನನ್ನಿಂದ ಅವರಿಗೆ ಫೇಮಸ್ ಆಕಾರೆ, ನನ್ನ ಹೆಸರು ತೊಗೊಂಡ್ರೆ ಅವರು ಲೈವ್ ಭಾಳ ಹಾಕವೆ, ನನ್ನ ಹೆಸರು ತೊಗೊಂಡ್ರೆ ಜನ ನಗ್ತಾರೆ, ಅವ್ರಿಗೆ ದುಡ್ಡು ಬರುತ್ತೆ. ಒಂದು ಟ್ರೋಲ್ ಪೇಜನ್ನು ನೀವು ಓಪನ್ ಮಾಡಿ ನೋಡಿದರೆ ನಿಮ್ಮದು 80 ರೂಪಾಯಿ ಕಟ್ಟಕತಿ. ಇದು ನೆನಪಿರಲಿ. ಟ್ರೋಲ್ನರ್ನ ಯಾರು ನೋಡ್ತಾರೆ ಮೊಬೈಲ್ನಾಗ, ಆ ಟ್ರೋಲ್ ನನ್ನ ಟ್ರೋಲ್ ಮಾಡಿದ್ದು ನೋಡಿದರೆ 80 ರೂಪಾಯಿ ನೀವು ಒಂದು ತಿಂಗಳಿಗೆ ಕಟ್ಟಕತಿ ನಿಮ್ಮ ಕರೆನ್ಸಿ ಒಳಗೆ. ನಿಮ್ಗೆ ಗೊತ್ತಾಗೋದಲ್ಲ ಅದು, ನಿಮಗೆ ಗೊತ್ತಾಗದಂಗೆ ಕಟ್ಟಕತಿ. ಅದಕ್ಕೆ ಟ್ರೋಲ್ ಮಾಡಿದ್ರೆ ನೋಡಕ್ಕೆ ಹೋಗ್ಬಾರ್ದು. ಟ್ರೋಲ್ ಅದಕ್ಕೆ ಅವ್ರನ್ನ ರೊಕ್ಕ ಬರಲಿ ಅಂತ ಮಾಡ್ತಾರೆ ಅವರು. ಏನು ನನ್ನ ವೈರ ತುಪ್ಪಲ್ಲ ದುಡ್ಡು ಬರಲಿ ಅಂತ ಟ್ರೋಲ್ ಮಾಡಿ. ಆಮೇಲೆ ಜನರಿಗೂ ಒಂದು ಸ್ವಲ್ಪ ಕಾಮಿಡಿ ಅನಿಸ್ತದೆ ಸರ್. ಆಮೇಲೆ ಇದು ಅನಿಸ್ತದೆ ಅಂತ ಕಾಮಿಡಿ ತಗೊಂಡಂಗೆ ಇರ್ತದೆ. ಹೌದು ಸರ್, ಕಾಮಿಡಿ ತಗೊಂಡಂಗೆ ಇರ್ತದೆ. ಈಗ ಹಿರಿಯರ ಮನೆ ಬೈತಾರಪ್ಪ, ನಾವು ನಗ್ತೇವೆ ಒಮ್ಮೆ, ಆಪಾಜಿ ಬೈತೈತೆ ಬಿಡು ಅಂತ. ಹಂಗೆ ನಾವು ಹಿರಿಯರಲ್ಲ, ಲಾಯರ್, ಬೈದದ್ದನ್ನು ಕಾಮಿಡಿಯಾಗಿ ತೊಗೊತಾರೆ ಒಬ್ಬೊಬ್ಬರು. ಸ್ಕ್ರಿಪ್ಟ್ ಇಲ್ಲದೆ ನಾಟಕ ಮಾಡಿದ್ರಿ ಅಂತ ಹೇಳ್ತಿದ್ರಿ, ಅದ್ರ ಬಗ್ಗೆ ಹೇಳ್ರಿ ಸರ್. ಸ್ಕ್ರಿಪ್ಟ್ ಇಲ್ಲದೆ ನಾವು 14/8/24 ಇಸ್ವಿ ಹೇಳ್ರಿ. 13/8/24 ಇಸ್ವಿ ನಮ್ಮಪ್ಪನ ಒಂದು ಇದು ಶ್ರದ್ಧಾಂಜಲಿ ದಿವಸ. ಆವತ್ತು ನಾವು ಇದ್ದಕ್ಕಿದ್ದಾಗೆ ಒಂದು ನಾಟಕವನ್ನು ಮದಿ ಮರ್ಡರ್ ಅಂತ ಬರೆದಿದ್ದೆ. ಹಾಂ ಸರ್. ಸ್ವಲ್ಪ ಬರೆದೆ. ನಾಟಕನೂ ನೀವು ಬರೀತೀರಿ ಸರ್? ನಾನು ನಾಟಕ ಬರ್ದೆ. 8-10 ನಾಟಕ ಬರ್ದೆ. ಓ ಗ್ರೇಟ್ ಸರ್. ಇಲ್ಲೇ ಐತೆ ನೋಡ್ರಿ, ನಾನು ಬರ್ದಿದ್ದೆ. ಇಲ್ಲೇ ಐತೆ ನೋಡ್ರಿ, ಇದು ವಿರಚಿತ, ನಾಗರಾಜ್ ಕುಡುದು ವಿರಚಿತ ಐತೆ ನೋಡ್ರಿ. ನಾನೇ ತಿಮ್ಮನಗೌಡ ಪಾತ್ರ ಮಾಡೀನಿ. ಫಿಲ್ಮ್ ಸ್ಟಾರ್ ಐಕಿ ನೀತಾ ಹಿರೇಮಠ ಅಂತ. ನೀತಾ ಮೇಂದ್ರಿಗೆ ಅಂತಾರೆ. ಸಿ ಇಸ್ ಗುಡ್ ಹೀರೋಯಿನ್. ಹಾಂ ಸರ್. ಇದು ನಾನೇ ಬರೆದ ನಾಟಕ. 7 ಪ್ರದರ್ಶನ ಆಗಿದೆ ಅದು. ಹೌದಾ ಸರ್? ಗ್ರೇಟ್ ಸರ್. 7 ಪ್ರದರ್ಶನ ಮಾಡಿದೆ. ಈಗ 8ನೇ ಪ್ರದರ್ಶನ ಮಾಡಬೇಕು. ಮೆಣಸನಾಳ್ ತಿಮ್ಮನಗೌಡರು ಅಂತ. ಹಾಂ ಸರ್. ಸ್ವಾತಂತ್ರ್ಯ ಯೋಧರು. 1911 ಇಸ್ವಿ ಕಥೆ ಅದು. ಹಾಂ ಸರ್. ಹೌದು. ಅವ್ರ ಮನೆಗೆ ಹೋಗಿ ನೈಜವಾಗಿ ಬರೋದು. ಹಾಂ ಸರ್. ನಾನೇ ತಿಮ್ಮನಗೌಡ ಪಾತ್ರ ಮಾಡಿ ನೋಡಿ. ಪಡ್ಲಿ ಗಿಡ್ಲಿ ಬಂದೂಕು ಅದ್ರ ಬಾರ. ಹಾಂ ಸರ್. ಮತ್ತೆ ಇಲ್ಲಿ ಬಂದೂಕು ಇದೆ ಸರ್, ಇದೇನು ಸರ್? ಮತ್ತೆ ನಾಟಕಕ್ಕೆ ಒರಿಜಿನಲ್ ಅಲ್ಲ ಸರ್? ಒರಿಜಿನಲ್ ಅಲ್ಲ. ಹಾಂ ಸರ್. ಇವೆಲ್ಲ ಕಾಸ್ಟ್ಯೂಮ್ ಸರ್? ಮತ್ತೆ ಕಾಸ್ಟ್ಯೂಮ್ಸ್ ಎಲ್ಲ ಇದೆ. ನಾಟಕದ ಕಾಸ್ಟ್ಯೂಮ್ ಇಲ್ಲಿ ಎಲ್ಲ ಇಲ್ಲೇ ಆಫೀಸ್ನಲ್ಲೇ ಇಟ್ಕೊಂಡಿದ್ದಾರೆ ಸರ್? ಇಲ್ಲಿ ಇಟ್ಕೊಂಡು ನಾವು ಹೋಗಿ ಮತ್ತೆ ನಾಟಕ ಮಾಡಿ ಬಂದಾಗ ಹಂಗ ಇಟ್ಟಿರ್ತಾನೆ. ಹೌದಾ ಸರ್? ಹಾಂ. ನಾನು ದುಡ್ಡು ತೊಗೊಳಲ್ಲ ಯಾವ ನಾಟಕಕ್ಕೆ. ಹೌದನ್ ಸರ್? ಅದು ಪಡ್ಲಿ ಅವೆಲ್ಲ ತರಿಸಿದ್ದು ನಾಟಕಕ್ಕೆ. ಕತ್ತಿ ಐತಿ ನೋಡ್ರಿ. ಹಾಂ ಸರ್. ಇದು ಕತ್ತಿ ತೆಗಿರೋದು. ಕತ್ತಿ ಇದಾ? ಸರಿ ತೋರಿಸ್ತೀನಿ. ಇದು ಟಿಪ್ಪು ಸುಲ್ತಾನ್ ಪಾತ್ರ ಮಾಡಿದ್ರೆ, ರಾಜ ಮಹಾರಾಜರ ಪಾತ್ರ ಮಾಡಿದ್ರೆ. ಹಾಂ ಸರ್. ಇದು ಕತ್ತಿ. ಹಾಂ ಸರ್. ಇಟ್ಕೊಂಡು ಪಾತ್ರ ಮಾಡ್ತಾರೆ. ಹಾಂ. ಕೃಷ್ಣದೇವರಾಯ, ಸಂಗೊಳ್ಳಿ ರಾಯಣ್ಣ, ಮದಕರಿ ನಾಯಕರು ಇಂಥ ಪಾತ್ರ ಮಾಡುವಾಗ ಇದನ್ನ ರಾಜ ಬಹದ್ದೂರ್ ಗರನೆ ಹಾಡೈತಲ್ಲ. ಹೌದು ಸರ್. ಹೌದು. ಅವೆಲ್ಲ ಮಾಡಿದೆ, ನೋಡಿದ್ರಲ್ಲ ನೀವು? ಹಾಂ ನೋಡಿದ್ದೀನಿ ಸರ್. ಅದಕ್ಕೋಸ್ಕರ ಇದು ಫೋಜಿಗೆ ಇದು ತರಿಸಿನ ಕತ್ತಿ. ಇದು ಇವೆಲ್ಲನೂ ತರಿಸಿರ್ತಾನೆ ಕಾಸ್ಟ್ಯೂಮ್ನ. ಹೌದನ್ ಸರ್. ಅದು ಬಂದೂಕ್ರಿ. ಅದು ಆ ಕಡೆ ಪಡ್ಲಿ. ಈ ತಿಮ್ಮನಗೌಡ ಪಡ್ಲಿ ಹಿಡ್ಕೊಂಡ್ರಿ ಹಿಂಗೆ. ಪಡ್ಲಿ ಯಾಕಂದ್ರೆ ಹತ್ರ ಬಂದ ವೈರ್ಗಳನ್ನು ಕಡಿಯಾಕೆ. ಹಾಂ ಸರ್. ಬಂದೂಕು ದೂರ ಇದ್ದಾರೆ ನೋಡಿಯಾಕೆ. ಹಾಂ ಸರ್. ಅದಕ್ಕೆ ಅವರು ಹೆಗಲ ಮೇಲೆ ಬಂದೂಕಿರೋದು. ತಿಮ್ಮನಗೌಡರು ಸ್ವಾತಂತ್ರ್ಯ ಹೋದ್ರು. ಹಾಂ ರೀ. ಬಂದೂಕಿರೋದು ಹೆಗಲ ಮೇಲೆ, ಇಲ್ಲಿ ಕಡ್ಲಿ ಇರೋದು ಕೈಯಾಗೆ. ಹಾಂ ಸರ್. ಹಾಂ. ತಿಮ್ಮನಗೌಡರ ಪಾತ್ರ ನಾನು ಮಾಡಿದ್ದೆ. ಹಿಂಗೆ ಇದ್ರು ತಿಮ್ಮನಗೌಡರು. ಹೌದನ್ ಸರ್? ಹಾಂ. ಅಲ್ಲಿದೆ ನೋಡ್ರಿ ತಿಮ್ಮನಗೌಡರು ಒಂದು ಇದನ್ನು ಇಟ್ಟಿದ್ದಲ್ಲಿ. ಇಲ್ಲ ಸರ್, ಅಲ್ಲಿ ಇರಲಿ. ಹಾಗಾಗಿ ನಾನು ಅಮೆಚೂರು ಡ್ರಾಮಾ ನಾಟಕ ಬರೆದಿದ್ದೀನಿ. ಸುಮಾರು 50-60 ನಾಟಕ ಮಾಡಿದ್ದೀನಿ. ಹಾಂ ಸರ್. ಆಮೇಲೆ ಸಿನಿಮಾ ದಿ ರೂಲರ್, ಆಮೇಲೆ ನಮ್ಮ ಇದ್ರಾಗ 2006 ಒಂದು ಇದಾಯ್ತು, 5ರಾಗ ಶೂಟ್ ಆಯ್ತು. ಯಾವುದು ಕಥೆಯಾದ ಕಾಳ ಅಂತ. ನಾವು ಅದ್ರಾಗ ಕಾಮಿಡಿ ರೋಲ್ ಮಾಡೀನಿ. ಹಾಗಾದ್ರೆ ಸಿನಿಮಾನು ಮಾಡಿದ್ರೆ ಸರ್? ಸಿನಿಮಾನು ಮಾಡೀನಿ. ಕಥೆಯಾದ ಕಾಳ ಸಿನಿಮಾದಾಗ ಒಂದು ಪೂಜಾರಿ ಪಾತ್ರ, ಸಣ್ಣ ರೋಲ್ ಅದು. ಹಾಂ ಸರ್. ಆಮೇಲೆ ಕಾಮಿಡಿ ರೋಲು ಈಗಲೂ ನೋಡ್ಬೋದು ಸರ್ ಅದನ್ನು ಯೂಟ್ಯೂಬಲ್ಲಿ? ಆಯ್ತಲ್ಲ, ಕಥೆಯಾದ ಕಾಳ ಹೊಡಿಲಿ ಬರ್ತದ. ಹಾಂ ಸರ್. 2-3 ಸೀನ್ನೇ ಬರ್ತಾನೆ. ಹಾಂ ಸರ್. ಆಮೇಲೆ ಕಥೆಯಾದ ಕಾಳ ಅಂತ ಏನು ಹೇಳ್ರಿ? ಕಥೆಯಾದ ಕಾಳ ಅಂತ ಹೊಡೆದು ಬಂದ್ಬಿಡ್ತೈತಿ. ಹಾಂ ಸರ್. ಆಮೇಲೆ ಇದು ಏನು ಮೂಡಲ ಮನೆ. ಹಾಂ ಸರ್. ಮೂಡಲ ಮನೆ ಮೂಡಲಮನೆದಾಗ ಒಂದು 4-5 ಸೀನ್ಯಾಗ ಅದ. ಹಾಂ ಸರ್. ಸಣ್ಣ ಪಾತ್ರ. ಇಲ್ಲೇ ಹಂದಿಗ್ನೂರಲ್ಲಿ ನಡೀತದೆ. ಹಂದಿಗ್ನೂರಲ್ಲಿ ಆತಲ್ಲ ವಾಡೆ ಒಳಗೆ. ಈಗ ದೊಡ್ಡ ಪಾತ್ರ ಮಾಡಕ್ಕೆ ಏನಕತಿ ಅಂದ್ರೆ ನಾವೆಲ್ಲ ಇದು ಬಿಟ್ಟು ಅಲ್ಲೇ ಹೋಗ್ಬೇಕು. ಹೌದು ಸರ್. ಹೌದು. ಹೌದ್ರೆ? ಹೌದು ಸರ್. ಹೌದು. ಅದಕ್ಕೆ ನಾವೇನು ಮಾಡಿದ್ವಿ, ಸಣ್ಣ ಪಾತ್ರ ಅವಾಗ ಅವಕಾಶ ಸಿಕ್ಕಾಗ ಹೋಗಿ ಮಾಡಿಬಿಡ್ತಿದ್ದೆ. ಹಾಂ ಸರ್. ಕಥೆಯಾದ ಕಾಳ ಕನ್ನಡ ಮೂವಿ. ಕಥೆಯಾದ ಕಾಳದ ಮಾಡಿದ್ದೀನಿ. ಅವರ ಇದರ 4ನೇ ಹೆಸರು ನಂದಿದೆ. ಹಾಗಾಗಿ ನನಗೆ ಸಿನಿಮಾ ನಾಟಕ ಇಲ್ಲೇ ಐತೆ ನೋಡ್ರಿ. ತೋರಿಸ್ರಿ ಸರ್.
ವೀಕ್ಷಕರೇ, ನೀವು ನೋಡ್ಬೋದು ನಾಗರಾಜ್ ಕುಟ್ಪ್ಲಿ ಅವ್ರು ಬರೀ ರೀಲ್ಸ್ ಮಾಡ್ಕೊತ ಇಷ್ಟೆಲ್ಲ ಮಾಡ್ತಾರೆ ಅಂತ ಅನ್ಕೋಬೇಡಿ. ಅವ್ರ ನೈಜತೆಯೇ ಬೇರೆ ಇದೆ. ನೀವು ನೋಡ್ಬೋದು ಸಿನಿಮಾನು ಕೂಡ ನಾಗರಾಜ್ ಕುಟ್ಪ್ಲಿ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ನೋಡ್ತಿದ್ರೆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ. ಬಂತ್ರಿ ಹೆಸರು ನಾಗರಾಜ್ ಕುಟ್ಪ್ಲಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ನಾಗರಾಜ್ ಕುಟ್ಪ್ಲಿ ಆರ್ಟಿಸ್ಟ್ ಅಂತ ಇಲ್ಲಿ ನೋಡ್ಬೋದು. ಕಲಾವಿದರು ಕರಿಬಸಯ್ಯ ಈ ಥರ ನಾಲ್ಕನೇದಾಗಿ ನಾಗರಾಜ್ ಕುಟ್ಪ್ಲಿ ಅಂತಲೂ ಇದೆ. ಇವರೇ ಸ್ನೇಹಿತರೆ ಅವರು ಆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ಆದ್ದರಿಂದ ಕರಿಬಸಯ್ಯವ್ರ ಜೊತೆಗೆ ನಾನು ಕಾಮಿಡಿ ರೋಲ್ ಮಾಡೀನಿ. MS ಮುಳವಾಡ, BT ಚನ್ನಬಸನಗೌಡ ಅಂದರೆ ವಿಲನ್ ರೀ ಅವರು. ಹಾಂ ಸರ್. ನಾಗರಾಜ್ ಕುಟ್ಪ್ಲಿ ಕಾಮಿಡಿ ಫಿಲ್ಮ್ ಮಾಡಿದ್ದು. ಹಾಂ ಸರ್. ಅದಕ್ಕಾಗಿ ಸ್ವಲ್ಪ ಕಾಮಿಡಿ ಮಾಡ್ತಿರ್ತಾರೆ ಸ್ನೇಹಿತರೆ. ಈಗಲೂ ಯೂಟ್ಯೂಬಲ್ಲಿ ಕಥೆಯಾದ ಕಾಳ ಅಂತ ಹೊಡೆದ್ರೆ ಆ ಒಂದು ಸರ್ಚ್ ಬಾಕ್ಸಲ್ಲಿ ಬರುತ್ತೆ ಅಂತ ಬರುತ್ತೆ. ಪೂಜಾರ್ ಅಂತ 3-4 ಪೂಜಾರ್ ಇದ್ರದ್ದು ಎತ್ನಳ್ಳಿ ಒಳಗೆ ಶೂಟಿಂಗ್ ಆಗಿದ್ದು. ಹಾಂ ಸರ್. ಎತ್ನಳ್ಳಿಯಲ್ಲಿ ಇವ್ರದ್ದಿದೆ, ಹಾವೇರಿ ಹತ್ರ ಎತ್ನಾಳ. ಹಾಂ ಸರ್. ಮಾರೇಮ್ಮನ ಗುಡಿಯಲ್ಲಿ ನಾವು ಪಾತ್ರ ಇದು ಮಾಡಿದ್ವಿ. ಹಾಂ ಸರ್. ಅದನ್ನು ಶೂಟಿಂಗ್ ಆಯ್ತು, ಭಾಳ ಚೆನ್ನಾಗೇ ಬಂತು, ಓಡ್ತದು. ಆಮೇಲೆ ನನಗೆ ನಾಟಕ ಮಾಡೋದು ಭಾಳ ಹವ್ಯಾಸ. ಹಾಂ ಸರ್. ನಾಟಕ ನಾನೇ ಸ್ಕ್ರಿಪ್ಟ್ ಇಲ್ಲಂಗೆ ಬರದ್ವಿ ಅಂದಿರಲ್ಲ. ಹಾಂ ಸರ್. ಅದ್ರದ್ದು ಬಗ್ಗೆ ಸ್ವಲ್ಪ ನೀ ಸ್ಕ್ರಿಪ್ಟ್ ಇಲ್ದಂಗೆ ಹೆಂಗೆ ಅಂದರೆ ನಾವು ನಾಟಕನ ಅರ್ಧಂಬರ್ಧ ಬರದೆ, ಹಾಂ ಸರ್, ಇನ್ನು ಕಲಾವಿದರೆಲ್ಲರೂ ಬಂದ್ಬಿಟ್ರೆ ಅವ್ರಿಗಷ್ಟು ಸ್ಕ್ರಿಪ್ಟ್ ಕೊಡೋಕ್ಕಾಗಲಿಲ್ಲ. ಹಾಂ ಸರ್. ಈಗ ಕೆಲವೊಂದು ನಮ್ಮ ಕೆಲವೊಂದು ಆಧಾರಗಳನ್ನು ನಾವು ಇಟ್ಕೊಂಡಿರ್ತೇವೆ, ಒಬ್ಬೊಬ್ಬರ ಜೀವನದ ಆಧಾರ. ಅದನ್ನೇ ಇಟ್ಕೊಂಡವ್ರಿಗೆ ಹಿಂದೆ ಎಕ್ಸ್ಪ್ಲನೇಷನ್ ಮಾಡ್ತಿದ್ದೆ ಕಲಾವಿದರಿಗೆ. ಹಾಂ ಸರ್. ಈ ವೃತ್ತಿಪರ ಕಲಾವಿದರಿಗೆ ಸ್ಕ್ರಿಪ್ಟ್ ಇಲ್ದಾರೆ ಹೇಳಕ್ಕೆ ಬರಲ್ರಿ ಸರ್. ಅವರು ವೃತ್ತಿಪರ ಕಲಾವಿದರು ಬರೀ ಸ್ಕ್ರಿಪ್ಟ್ ಕೇಳ್ತಾರೆ. ಹೌದು ಸರ್. ನಾನು ಹೇಳ್ತಿದ್ದೆ ಅವರಿಗೆ, ಸಿನಿಮಾ ಹೀರೋಯಿನ್ ನಟಿ ಕರೆಸಿದ್ವಿ, ಯಾರನ್ನ, ನೀತಾ ಮೆಹಂದ್ರಿಗೆ. ನೋಡಮ್ಮ, ನೀ ಹಿಂಗೆ ಮಾಡು, ನಾ ಇದಕ್ಕೆ ಉತ್ತರ ಹೇಳ್ತೇನೆ ಅಂತ. ಇನ್ನೊಬ್ಬರು ಸುಜಾತ ಅಂತ ದಾವಣಗೆರೆ ಒಳ್ಳೆ ಕಲಾವಿದೆ, ಅವರು. ಇನ್ನೊಬ್ಬನು ಖಾದರ್ ಅಂತೇಳಿ. ಆಮೇಲೆ ಹಿಂಗೆ ಹಲವಾರು ನಟನಟಿಯರೆಲ್ಲರೂ ಸೇರ್ಕೊಂಡು ಸುಮಾರು 16 ಸೀನನ್ನು ನಾವು 4 ಗಂಟೆವರೆಗೂ ಮಾಡಿದ್ವಿ. 16 ಸೀನು. ಆಮೇಲೆ ನಡೆಯುವ ಹೆಂಗೆ ಸಾಧ್ಯ ಸರ್ ಅವಾಗ? ಎಲ್ಲ ಹಿಂಗೆ ಒಂದು ಕತೆ ಸ್ಟೋರಿ ಏನಂದರೆ, ಒಬ್ಬ DSP ಇರ್ತಾಳೆ ಹೀರೋಯಿನ್ ಆಕಿ. ಹಾಂ ಸರ್. ನೀತಾ ಮಂದಿರಿಗೆ ಮಾಡಿದ್ರು. ಅವರಪ್ಪ ರಾಜಕಾರಣಿ ಇರ್ತಾನೆ. ಆ ರಾಜಕಾರಣಿ ಒಬ್ಬ ಬಡ ಮಕ್ಕಳಾಗಲಿಲ್ಲ, ಹೆಣ್ಮಕ್ಳನ್ನ ಮಕ್ಕಳಾಗಲಿಲ್ಲ ಅಂತ ಅವ್ನ ಗಂಡ ಡೈವರ್ಸ್ ಹಾಕಿರ್ತಾನೆ. ಹಾಂ ಸರ್. ಆ ಮಕ್ಕಳಾಗಲಿಲ್ಲ ಅಂತಂದೇಳಿ ಆ ಹುಡುಗಿನ ಅದು ನೀತಾರ ಸಿಸ್ಟರ್ ಮಾಡಿರ್ತಾಳೆ, ಸೀಮಾ ಮಂದಿರಿಗೆ ಅಂತ. ಹಾಂ ಸರ್. ಅವಳು ಪಾತ್ರ ಮಾಡ್ತಾಳೆ, ಬಡವಿ ಪಾತ್ರ. ಮಕ್ಕಳಾಗಲಿಲ್ಲ ಅಂತ ಅವನ ಗಂಡ ಕುಡಿದು ಬರೋದು ಹೊಡೆಯೋದು ಮಾಡ್ತಿರ್ತಾನೆ. ಒಂದು ದಿವಸ ಹೋದಾಗ ಇವನು ಆಯ್ಕೆ ಮಾಡ್ಬಿಡ್ತಾನೆ, ಯಾರು, ಈ DSP ಅಪ್ಪ. ಹಾಂ ಸರ್. ಸ್ಟೋರಿ ಇದು. ಕಿಸಿದಾಗ ಅದೇನು ಮಾಡ್ಬಿಡ್ತೈತಿ, ಅವನು ಗಂಡ ಬಂದು ಇವನಿಗೆ ಕೊಲೆ ಮಾಡೋಕೆ ಹೋಗ್ತಾರ, ತಪ್ಪಿ ಗಂಡ ಬರ್ತಾನೆ. ಆವಾಗ ಈಕೆ ಕೊಡ್ಲಿ ತಗೊಂಡು ಅವನ್ನ ರೇಪ್ ಮಾಡಿದ ಅಂದು ಇವನು ಹೊಡ್ಯಕ್ಕೆ ಹೋಗಾವ, ಮಿನಿಸ್ಟ್ರನ್ನ, ಮಂತ್ರಿ, ಅವನು ರಾಜಕಾರಣಿ. ಅವ್ನು ಹೊಡ್ಯಕ್ಕೆ ಹೋಗಾವ. ಆ ಹೊಡೆತೋಗಿ ಗಂಡಿಗೆ ಬಿದ್ದುಬಿಡ್ತದೆ, ಕೊಡ್ಲಿ ಹೊಡ್ತ. ಆವಾಗ ಗಂಡು ಮರ್ಡರ್ ಆಗ್ತಾನೆ, ಗಂಡು ಸಾಯ್ತಾನೆ. ಗಂಡನ ಕೇಸ್ ಈಕೆ ಮಾಡಿದಾಳ ಅಂತ ಅವನೇ ಕೇಸ್ ಹಾಕ್ಸ್ಬಿಡ್ತಾನೆ DSPಗೆ ಹೇಳಿ. ಮಾಡಿರೋದು ಅವನು ಕೊಲೆ ಆಗಿದ್ದು, ರೇಪ್ ಅಂಡ್ ಮರ್ಡರ್ ಮಾಡಿದ. ರೇಪ್ ಆಯ್ತು, ಬಿಡಿಸಿನಕ್ಕೆ ಬಂದು ಗಂಡನ ಇವನೇ ಕೊಲೆ ಮಾಡಿದ. ಈಕೆ ಕೊಲೆ ಮಾಡಕ್ಕೆ ಹೋದ್ಲು, ಹೊಡ್ತು ಅವನಿಗೆ ಬಿದ್ದುಬಿಡ್ತು. ಆ ಕರೆದ ಸ್ಟೋರಿನ ಕೊನೆಗೆ ನಾನೇನು ಮಾಡ್ತೀನಿ, ನಾನು ಲಾಯರ್ ಇರ್ತೇನೆ, ನನ್ನ ಪಾತ್ರ. ಆ ಲಾಯರ್ ಪಾತ್ರದಲ್ಲಿ ಇವನ್ನ ಎವಿಡೆನ್ಸ್ ಅಷ್ಟು ನಾನು ತೊಗೊಂಡಿರ್ತೇನೆ. ಬಂದದ್ದು, CC ಕ್ಯಾಮ್ರಾ ಹೋಗಿದ್ದು, ಎಲ್ಲ ಮಾಡಿದ್ದು, ಇವನು ಹೋಗಿದ್ದು, ಬಂದದ್ದು, ಇವನ ಕೆಲಸ ಏನು, ಆ ಸರ್ಕಮ್ಸ್ಟೆನ್ಸಲ್ ಎವಿಡೆನ್ಸ್ ಮೇಲೆ ಅಷ್ಟನ್ನು ಕೊಟ್ಟಾಗ DSP ಹೀರೋಯಿನ್ ಕೈ ಕೊಡ್ತಾನೆ, ನೋಡಿ ನಿಮ್ಮಪ್ಪ ಹಿಂಗೆ ಮಾಡ್ಯಾನ ಅಂತ. ನಮ್ಮಪ್ಪ ಹಿಂಗೆ ಮಾಡಿದಾನಂದಾಗ ನಿನಗೆ ಆಕಿ ಲಾಯರ್ನ ಪ್ರೀತಿಸ್ತಿರ್ತಾಳ. ದಿ ಮರ್ಡರ್ ಅದರ ನಾಟಕದ ಸಂದೇಶ. ಹಾಂ ಸರ್. ನೀನು ನನ್ನ ನಿಜವಾದ ಪ್ರೀತಿ ಮಾಡೋದಾದ್ರೆ ನಾನು ಬೇಕಾ, ನಿಮ್ಮಪ್ಪ ಬೇಕಾ ಅಂತ ಕೇಳ್ತಾನೆ. ಇಲ್ಲ, ನನಗೆ ನೀವ ಬೇಕು. ನಿಮ್ಮಪ್ಪ ಕೊಲೆಗಾರ ಆಗಿದ್ರ ಅಂತ ಕೇಳ್ತಾನೆ. ಅರೆಸ್ಟ್ ಮಾಡ್ತಾನೆ ಅಂದು. ಹೆಂಗೆ ಅರೆಸ್ಟ್ ಮಾಡ್ತೀವಿ? ಎವಿಡೆನ್ಸ್ ಸಿಕ್ಕರೆ ನಾನು ಅರೆಸ್ಟ್ ಮಾಡ್ತಾನೆ ಅಂದು. ನಾನು ಎವಿಡೆನ್ಸ್ ಕೊಡ್ತಾನೆ, ಹಿಂಗಾಯ್ತು, ಈಕಿನ ಹೋಗಿ ಮೆಡಿಕಲ್ ಎಕ್ಸ್ಪೆನ್ಸ್ ಮಾಡಿರಿ, ಈಕಿನ ಮಾಡಿದ ನಿಮ್ಮಪ್ಪ ರೇಡಿ ಈಕೆ ಮರ್ಡರ್ ಮಾಡೋಕ್ಕಂತ ಬಂದಾಗ ಈಕೆ ಹೊಡ್ತಾ ಹೋಗಿ ಆಕೆ ಗಂಡಗೆ ಬೀಳ್ತತಿ. ಉದ್ದೇಶ ಗಂಡನ ಕೊಲೆ ಮಾಡೋದಿರೋದಲ್ಲ, ಇವನು ಹೋಗಿ ಆಕಿನ ಗಂಡನ ಕೊಲೆ ಮಾಡ್ಯಾನ ಅಂತ ಮರ್ಡರ್ ಕೇಸ್ ಮಾಡಿ ನಿನ್ನಿಂದನೇ ಅರೆಸ್ಟ್ ಮಾಡಿಸಿದಾನೆ. ಫೋನ್ ಮೊದಲು ನಿಮ್ಮ ಅಪ್ಪನ ಕಡೆಯಿಂದ ಬರ್ತೈತಿ ಫೋನ್ ನಿನಗೆ, ನೀ ಹೆಂಗೆ ಇನ್ವೆಸ್ಟಿಗೇಷನ್ ಮಾಡಿದಿ ಅಂತಂದೇಳಿ ಅವಾಗ ಆದಾಗ ಅವ್ರ ಅಪ್ಪನ್ನ ಅರೆಸ್ಟ್ ಮಾಡ್ತಾಳೆ. ದಿಸ್ ಈಸ್ ದಿ ಮರ್ಡರ್ ಇನ್ವೆಸ್ಟಿಗೇಟಿಂಗ್ ಸಸ್ಪೆನ್ಸಿವ್ ಡ್ರಾಮಾ. ಇದನ್ನು ಸ್ಕ್ರಿಪ್ಟ್ ಇಲ್ದಂಗೆ ಮಾಡಿದ್ದೀವಿ.
ಗ್ರೇಟ್ ಈಗ ಹೇಳಿದ್ವಲ್ಲ ಇದು ನೈಜತೆ ಐತಲ್ಲ ಡ್ರಾಮಾ ಕಥೆ ಹೌದು ಸರ್ ಹೌದು ಸ್ಟೋರಿ ಹೌದು ಸರ್ ಹೌದು ಇದು ರೈಜ್ ಅದ್ರ ಜೊತೆಗೆ ಹಾಸ್ಯ ಅದು ಇದು ಬರ್ದವಿ. ಹಾಂ ಸರ್ ಆ ಡಾಕ್ಟರ್ನ ಲವ್ ಮಾಡಿರ್ತಾಳೆ ಸುಜಾತಾ ಬಿ ಅಂತ, ಹಾಂ ಸರ್ ಖಾದರ್ ಅವರು ಇಬ್ಬರು ಪಾತ್ರ ಮಾಡ್ತಾರೆ. ಆಕೆ ಡಾಕ್ಟರ್ನ ಲವ್ ಮಾಡ್ತಾಳೆ, ಈಕೆ ಲಾಯರ್ನ ಲವ್ ಮಾಡ್ತಾಳೆ. ಇಬ್ಬರು ಸ್ನೇಹಿತರು ಅವರು. ಇವರಿಬ್ಬರದು ಲಾಸ್ಟಿಗೆ ಮದುವೆ ಆಗ್ತೈತಿ. ಅವ್ನು ಜೈಲಿಗೆ ಹೋಗ್ತಾನೆ, ಇವ್ರು ಮದುವೆ ಆಗ್ತಾರೆ. ಯಾರು DSP ನೀತಾ ನಂದು ಮದುವೆ ಆಗ್ತೈತಿ. ಹಾಂ ಸರ್ ಅಲ್ಲಿ ಡಾಕ್ಟ್ರು ಖಾದರ ಮತ್ತು ಈ ಬಿ ಸುಜಾತ ಇವ್ರ ಮದುವೆ ಇಲ್ಲ ಆಕೈತಿ. ಇದು ಲಾಸ್ಟ್ ಸ್ಟೋರಿ ಇದು.